ಪಟ್ಲದ ಊರಿನ ನಿಜ ಘಟನೆ. ಸ್ಥಳ: ಪಟ್ಲ ಗ್ರಾಮದ ಅಂಚಿನಲ್ಲಿ ಒಂದು ಬಿಟ್ಟೂರ ಮನೆ. ಸಮಯ: 2003 ಆಗಸ್ಟ್ ತಿಂಗಳು, ಮಳೆಯ ಕಾಲ. ಪಟ್ಲ ಎಂಬ ಗ್ರಾಮದಲ್ಲೊಂದು ಹಳೆಯ ಮನೆ ಇತ್ತು. 78 ವರ್ಷ ಹಳೆಯದು. ಈ ಮನೆಯವರು ಬಾಡಿಗೆಗೆ ಕೊಡಲು ಏನೂ ಪ್ರಯತ್ನಿಸಿದರು. 4-5 ದಿನಕ್ಕಿಂತ ಹೆಚ್ಚು ಯಾರೂ ಉಳಿಯಲಿಲ್ಲ. ಹೆಸರಾಂತ ಪಟ್ಲದ ನಾರಾಯಣ ಮಾಸ್ತರ್ ತಮ್ಮ ಅಳಿಯ ಶಶಿಕಾಂತ್ ಮತ್ತು ಅವನ ಕುಟುಂಬವನ್ನು ಊರಿಗೆ ಕರೆದು ಈ ಮನೆಗೆ ತಾತ್ಕಾಲಿಕವಾಗಿ ಕಳಿಸಿದ್ದರು. ಅವರು ಮಂಗಳೂರು ನಿವಾಸಿಗಳು. ಕೆಲಸದ ಅವಶ್ಯಕತೆಗಾಗಿ ಬಂದಿದ್ದರು. ಮ್ಯೂದಲ್ ರಾತ್ರಿ. ಮಧ್ಯರಾತ್ರಿ 2 ಗಂಟೆಗೆ ಶಶಿಕಾಂತ್ನ ಪತ್ನಿ ಲತಾ ಏಳುತ್ತಾರೆ. ಯಾರೋ ತನ್ನ ಹೆಸರನ್ನು ಮೃದುವಾಗಿ ಹೇಳುತ್ತಿರುವ ಶಬ್ದ ಕೇಳಿಸುತ್ತಿತ್ತು. ಹೊರಗೆ ನೋಡಿದಾಗ ಲಂಗುಟ ಹಿಡಿದ ಪುಟ್ಟ ಹುಡುಗ ಬೀದಿಯಲ್ಲಿ ಓಡಾಡುತ್ತಿದ್ದ. ಮಳೆಯಿತ್ತು. ತಕ್ಷಣ ಗಂಡನನ್ನು ಎಬ್ಬಿಸಿ ಬಾಗಿಲು ತೆರೆದು ನೋಡಿದಾಗ ಯಾರೂ ಇರಲಿಲ್ಲ. 2ನೇ ರಾತ್ರಿ. ಮನೆ ತುಂಬಾ ಎದೆಗುಂದಿಸುವಂತಹ ಶಬ್ದಗಳು ಕೇಳಿಸುತ್ತಿದ್ದವು. ಪಳಪಳನೆ ಬೆಳಕು ಆರುತ್ತಿತ್ತು. ಕಿಟಕಿ ಮುಚ್ಚಿದರೂ ತಲೆಯ ಮೇಲೆ ನಿಲ್ಲುವ ಹಸಿರು ಬಣ್ಣದ ಪುಟ್ಟ ಹೆಣ್ಣುಮಗಳ ಛಾಯೆ ಕಾಣುತ್ತಿತ್ತು. 2 ಕಣ್ಣುಗಳು ಕೆಂಪು ಆಗಿದ್ದವು. 3ನೇ ರಾತ್ರಿ. ಶಶಿಕಾಂತ್ ತಾವಾಗಿ ಮೊಬೈಲ್ನಲ್ಲಿ ವಿಡಿಯೋ ಕ್ಯಾಮೆರಾ ಇಟ್ಟು ಶೂಟ್ ಮಾಡಲು ಶುರು ಮಾಡಿದ್ರು. ಬೆಳಗ್ಗೆ ಅವರು ನೋಡಿದ ಫುಟೇಜ್ನಲ್ಲಿ ಪಕ್ಕದ ಕೋಣೆಯೊಳಗೆ ಬಾಗಿಲು ತಾನಾಗಿಯೇ ಮುಚ್ಚುತ್ತಿರುವುದು, ಮಗನ ಆಟಿಕೆ ಬಾತ್ರೂಮಿನಿಂದ ಹೊರಗೆ ಬರುವ ದೃಶ್ಯಗಳು ಇದ್ದವು. ಆದರೆ ಮಗ ಅಲ್ಲಿಗೆ ಹೋಗಿದ್ದೇ ಇಲ್ಲ. ಗ್ರಾಮದವರ ಮಾತು. ಗ್ರಾಮದ ಹಿರಿಯರಾದ ಸುಬ್ಬಣ್ಣ ಹೇಳಿದ್ದು ಹೀಗೆ: ಆ ಮನೆಯ ಹಿಂದೆ 1970ರಲ್ಲೊಂದು ಬಾಲಕಿಯು ಕಲಿಯುತ್ತಿರುವಾಗ ಕುಣಿಗೆಯ ಮೇಲೆ ಬಿದ್ದು ಸಾವಿಗೀಡಾಗಿದ್ದಳು. ಅವಳ ಆತ್ಮವನ್ನು ಗೋಡೆಯಲ್ಲಿ ಬಂಧಿಸಲಾಯಿತು. ಹಳೆಯ ಓಶಿಯೊಬ್ಬರು ಯಂತ್ರ ಬರೆದು ಇಟ್ಟಿದ್ದರು. ಆದರೆ ಇತ್ತೀಚೆಗೆ ಆ ಗೋಡೆ ಬಿದ್ದು ಹೋಯಿತು. ಕಥೆಯ ಅಂತ್ಯ. 4ನೇ ದಿನಕ್ಕೆ ಶಶಿಕಾಂತ್ ಕುಟುಂಬವು ಮನೆ ಬಿಟ್ಟು ಪಕ್ಕದ ಮಠದಲ್ಲಿ ಆಶ್ರಯ ಪಡೆದುಕೊಂಡರು. ನಂತರ ಯಾರೂ ಆ ಮನೆಯ ಕಡೆ ಕಣ್ಣಿಟ್ಟು ನೋಡಲಿಲ್ಲ. ಇಂದು ಕೂಡ ಆ ಮನೆ ಬಾಗಿಲು ಹೊಳೆಯುತ್ತಿದೆ. ಆದರೆ ಅಲ್ಲಿ ಯಾರೂ ಜೀವಂತವಾಗಿ ಉಳಿಯಲಾರರು ಎನ್ನುತ್ತಾರೆ.